ಇದು ಅಜ್ವನದ ಎಲೆ. ಇದಕ್ಕೆ ದೊಡ್ಡಪತ್ರೆ ಎಲೆ ಇದ್ರದ್ದು ತಂಬಳಿ ಮಾಡೋದು ಹೇಗಂತ ತೋರಿಸ್ತಾ ಇದ್ದೇನೆ ಇವತ್ತೇ. ದೊಡ್ಡಪತ್ರೆ ಎಲೆ ಇದನ್ನೇ ಒಂದು 4-5 ಕ್ಲೀನ್ ಮಾಡಿ ಇಡ್ತಿದೆ. ದೊಡ್ಡಪತ್ರೆ ಎಲೆ ಇದು ಭಾಳ ಔಷಧಿ ಬರ್ತದೆ. ಇದು ಒಂದು ಸ್ವಲ್ಪ ಎಲೆ ಕ್ಲೀನ್ ಮಾಡಿ ಇಟ್ಕೊಂಡಿದೆ. ಇದು 1 ಚಮಚ ತುಪ್ಪದಲ್ಲಿ ಹುರಿದು ಕಳ್ತೀನಿ. ಇದು ಫಸ್ಟ್ ಹಾಗೆ ಹಾಕಿ ಹುರಿತಿ. ಆಮೇಲೆ ಇದು ಕೆಂಪಾದ್ಮೇಲೆ ಸಣ್ಣ ಆದಮೇಲೆ ಇದಕ್ಕೊಂದು ಚಮಚ ತುಪ್ಪ ಹಾಕ್ತಾಯಿದ್ದೆ. ಚಂದ ಭಾಳ ಹುರಿಬೇಕಂತೇನಿಲ್ಲ, ಸ್ವಲ್ಪ ಹಸಿ ಹೋದ್ರೆ ಸಾಕು. ನೋಡಿ ಚೆನ್ನಾಗಿ ಬಂದುಂಟು. ಇದು ಹುರಿದಿದ್ದೇನೆ ನಾನು. ಇಷ್ಟಾದ್ರೆ ಸಾಕು. ನಾವೊಂದು 6 ಎಲೆ ಹಾಕಿದ್ದೆ. 1 ಚಮಚ ತುಪ್ಪದಿಂದ 6 ಎಲೆ ಹುರ್ಕೊಂಡಿದ್ದೆ. ಇದನ್ನೀಗ ಇದಕ್ಕೆ ಮಿಕ್ಸಿ ಜಾರಿಗೆ ಕಾಯಿ ತುರಿ, ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ, ಅಂದರೆ ಎಷ್ಟು ಬೇಕೋ ಅಷ್ಟು. ನಾನು ಒಂದು ಕಪ್ಪಾಗಷ್ಟು ತೆಂಗಿನಕಾಯಿನ ತುರಿ, ಆಮೇಲೆ ಒಂದು ಸ್ವಲ್ಪ ಜೀರಿಗೆ, ಆಮೇಲೆ 1-2 ಹಸಿಮೆಣಸಿನ್ಕಾಯಿ ಇದರಲ್ಲಿ ಹಾಕ್ತಾಯಿದ್ದೆ ಜಾರ್ ಮಿಕ್ಸಿ. ಆಮೇಲೆ ಇದು ಹುರ್ಕೊಂಡಿದ್ದು ಎಲೆ 6 ಎಲೆ ಹುರ್ಕೊಂಡಿದ್ದು ಇದನ್ನು ಹಾಕಿ ಬೀಸ್ಕೊಂಡು. ದೊಡ್ಡಪತ್ರೆ ಎಲೆ, ಜೀರಿಗೆ, ಕಾಯಿ ತುರಿ ಹಾಕಿ ಬೀಸಿದ್ದೇನೆ. ಇವಾಗ ಒಗ್ಗರಣೆ ರೆಡಿ ಮಾಡ್ತಾಯಿದ್ದೆ. ಒಗ್ಗರಣೆ 1 ಚಮಚ ಎಣ್ಣೆ, ಸಾಸಿವೆ, ಜೀರಿಗೆ, ಹಿಂಗೆ ಸ್ವಲ್ಪ, ಆಮೇಲೆ ಕೊತ್ತಂಬರಿ ಸೊಪ್ಪು, ಜಜ್ಜಿಟ್ಟ ಬೆಳ್ಳುಳ್ಳಿ, 2 ಎಸಳು, ಒಣಮೆಣಸಿನ್ಕಾಯಿ ಇಷ್ಟು ಒಗ್ಗರಣೆ ಹಾಕಿದ್ದೇನೆ. ಸ್ವಲ್ಪ ಕೆಂಪಾಗಬೇಕೆಲ್ಲದು. ನೋಡಿ ಬೀಸಿಟ್ಟಿದ್ದು ಹಾಕ್ತಾಯಿದ್ದೆ. ಗ್ಯಾಸ್ ಆಫ್ ಮಾಡಿದ್ದೆ ನಾನು. ಗ್ಯಾಸ್ ಆಫ್ ಮಾಡಿ ಬೀಸಿಟ್ಟಿದ್ದು ಪೇಸ್ಟು ಹಾಕ್ತಾಯಿದ್ದೆ. 1 ಕಪ್ಪು ಮೊಸರು ಹಾಕ್ತಾಯಿದ್ದೆ. ಆಮೇಲೆ ಸ್ವಲ್ಪ ಬೆಲ್ಲ, ನಮಗೆ ಎಷ್ಟು ಬೇಕಷ್ಟು ಬೆಲ್ಲ, ಸ್ವಲ್ಪ ಉಪ್ಪು, ಸ್ವಲ್ಪ ನೀರು, ಅಂದರೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು, ಅನ್ನಕ್ಕೆ ಊಟ ಮಾಡೋ ಥರ ಸ್ವಲ್ಪ ನೀರು ಹಾಕ್ತಾಯಿದ್ದೆ. ತೆಳ್ಳಗಾಗಬೇಕು ಅನ್ನಕ್ಕೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಅನ್ನ ಜೊತೆ ಊಟ ಮಾಡ್ಬೋದು, ಇಲ್ಲ ರಸಮ್ ಥರ ಕುಡಿಲೂಬಹುದು.
Wow! Please like and subscribe.